ಕುಣಿಕೆಯ ನೆರಳು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀರಪ್ಪನ್ನ 4 ಜನ ಸಹಚರರು ನೇಣುಗಂಬದ ಎದುರಿಗೆ ಬಂದು ನಿಂತಿದ್ದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. 1993ರಲ್ಲಿ ಭೀಕರವಾದ ಪಾಲಾರ್ ಬಾಂಬ್ ಬ್ಲಾಸ್ಟ್ ನಡೀತು. ಅದರಲ್ಲಿ 22 ಜನ ಪೊಲೀಸರು ಮತ್ತು ಪೊಲೀಸ್ ಇನ್ಫಾರ್ಮೆಂಟ್ಗಳು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡರು. ಆ ಪ್ರಕರಣದ ವಿಚಾರಣೆ ನಡೆದು ಆ ವಿಚಾರಣೆಯಲ್ಲಿ 4 ಜನ ಅಪರಾಧಿಗಳು ಅಂತ ಘೋಷಿಸಲ್ಪಟ್ಟರು. ಈಗ ಅವರಿಗೆ ರಾಷ್ಟ್ರಪತಿಗಳು ಕೂಡ ಕ್ಷಮಾದಾನವನ್ನು ನಿರಾಕರಿಸಿದ್ದಾರೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ತನ್ನ ತಡೆಯಾಜ್ಞೆಯನ್ನು ನೀಡದೆ ಹೋಗಿದ್ರೆ ಇಷ್ಟೊತ್ತಿಗಾಗಲೇ ನೇಣುಗಂಬಕ್ಕೇರಿರೋರು. ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ 4 ಜನ ನಮ್ಮಲ್ಲಿದ್ದಾರೆ. ಬಿಲವೇಂದ್ರ ನೇಣುಗಂಬಕ್ಕೇರಲಿರುವಂಥ ಅಪರಾಧಿಯ ಮಗಳು ನಮ್ಮ ಸ್ಟುಡಿಯೋದಲ್ಲಿ ಇವತ್ತಿದ್ದಾರೆ. ಜೊತೆಗೆ ಈ ಒಂದು ನೇಣುಗಂಬಕ್ಕೆ ಏರಲಿರುವಂಥ ಜ್ಞಾನಪ್ರಕಾಶ್ನನ್ನು ಅತ್ಯಂತ ಹತ್ತಿರದಿಂದ ನೋಡಿದಂಥ ಚರ್ಚಿನ ಫಾದರ್ ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಒಟ್ಟಾರೆ ಬೆಳವಣಿಗೆಗಳನ್ನು ಹತ್ತಿರದಿಂದ ನೋಡಿದಂಥ ಇಬ್ಬರು ಸಮಾಜ ಸೇವಕರು ಕೂಡ ನಮ್ಮ ಜೊತೆಗಿದ್ದಾರೆ. ಬ್ರೇಕ್ಗಿಂತ ಮುಂಚೆ ನಾವು ಮಾನವ ಹಕ್ಕು ಉಲ್ಲಂಘನೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಪೊಲೀಸರು ತುಂಬ ಅಲ್ಲಿ ಅನಾಚಾರಗಳನ್ನು ನಡೆಸಿದ್ರು, ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಮಾಡಿದ್ರು ಅನ್ನುವಂಥ ಮಾತನ್ನು ನಮ್ಮ ಪ್ಯಾನಲಿಸ್ಟ್ ಮಣಿಯವರು ಹೇಳ್ತಾಯಿದ್ರು. ಪರಶುಮೂರ್ತಿ, ತಾವು ಒಪ್ಕೊಳ್ತೀರಾ ಇದನ್ನೆಲ್ಲ? ಏನು ಮಾನವ ಹಕ್ಕು ಆಯೋಗ ಮತ್ತು ಸದಾಶಿವ ಆಯೋಗದಲ್ಲಿ ಪೊಲೀಸ್ನವರು ಯಾವುದೇ ರೀತಿಯ ಇದು ಮಾಡಿಲ್ಲ ಅಂಥೇಳಿ ರಿಪೋರ್ಟೇ ಇದೆ. ಆ ವಿಚಾರದಲ್ಲಿ ನಾವು ಒಪ್ಕೊಳ್ಳೋಕ್ಕಾಗಲ್ಲ. ಪೊಲೀಸ್ ತನ್ನ ಕರ್ತವ್ಯ ಮಾಡಿದೆ ಅಂತ ಮಾತ್ರ ನಾವು ಹೇಳ್ಬೋದು. ಓಕೆ ಮಣಿಯವರೇ, ಪೊಲೀಸ್ ಕರ್ತವ್ಯ ಮಾಡಿದ್ದಾರೆ. ವೀರಪ್ಪನನ್ನು ಮಟ್ಟ ಹಾಕಬೇಕು ಅನ್ನುವಂಥ ಜವಾಬ್ದಾರಿಯನ್ನು ಅವ್ರಿಗೆ ವಹಿಸಲಾಗಿತ್ತು. ವೀರಪ್ಪನ್ ಸುಮಾರು 165 ಜನ ಸಹಚರರ ಜೊತೆ ಒಂದು ಇಡೀ ಗ್ರಾಮವಾಗಿ ಆ ಭಾಗದಲ್ಲಿ ಸಂಚರಿಸ್ತಾ ಇದ್ದ. ಸಾವಿರಾರು ಆನೆಗಳನ್ನು ಕೊಂದು ಅಲ್ಲಿನ ನೈಸರ್ಗಿಕ ಸಮತೋಲನವನ್ನು ಹಾಳು ಮಾಡ್ದ, ಗಂಧದ ಮರಗಳನ್ನು ಕಡ್ದ, ಜೊತೆಗೆ 126 ಜನರನ್ನು ಕೊಂದಿದ್ದ. ಆತನನ್ನು ಮಟ್ಟ ಹಾಕೋದಕ್ಕೆ ಪೊಲೀಸರು ಕೆಲಸ ಮಾಡಬೇಕಾಗಿತ್ತು, ಮಾಡಿದ್ರು ಅನ್ನುವಂಥದ್ದು. ತಾವು ಒಪ್ಕೊಳ್ತೀರಾ? ನಿಮ್ಮ ಜೊತೆಗೆ ಕುಳಿತಿರುವಂಥ, ನಿಮ್ಮ ಭಾಗದಿಂದ ಬಂದಿರುವಂಥ ಇವರು ಕೂಡ ಸ್ವಯಂ ಸೇವಕರಾಗಿದ್ದಾರೆ, ಇವರು ಕೂಡ ಸಾಮಾಜಿಕ ಕಾರ್ಯಕರ್ತರಾಗಿದ್ದಾರೆ. ಅವರೇ ಹೇಳ್ತಾ ಇದ್ದಾರೆ ಪರಶುಮೂರ್ತಿ ಅವರು. ಸರ್, ಈಗಲೂ ಕಾಲ ಏನು ಮಿಂಚಿಲ್ಲ. ಸದಾಶಿವ ಕಮಿಷನ್ದು ಇದೆ, ಮತ್ತು ಈಗಲೂ ನಮ್ಮ ದೇಶದ ವ್ಯವಸ್ಥೆಯಲ್ಲೇ ಇರತಕ್ಕಂತಹ ಸಿ ಬಿ ಐ ಇದೆ. ಸಿ ಬಿ ಐ ಎನ್ಕ್ವೈರಿ ಆಗಲಿ. ಈ ವಿಚಾರಣೆ ಒಟ್ಟಾರೆ ಎಲ್ಲ ಬೆಳವಣಿಗೆಗಳು ಕೂಡ ಸಮಾಜದಲ್ಲಿರ್ಬೋದು, ನಾನಿರ್ಬೋದು, ಇನ್ನೊಬ್ಬರು ಇರ್ಬೋದು, ಪೊಲೀಸ್ ಇರ್ಬೋದು, ಇದರ ಮುಖ್ಯಸ್ಥರುಗಳಿರ್ಬೋದು, ಸರ್ಕಾರಕ್ಕೆ ಯಾರು ಆದೇಶ ನೀಡಿರ್ತಕ್ಕಂಥ ಜವಾಬ್ದಾರಿಯುತವಾದ ವ್ಯಕ್ತಿಗಳಿರ್ಬೋದು, ಯಾರೇ ಆಗಲಿ, ಎಲ್ಲವನ್ನೂ ಕೂಡ ಸಿ ಬಿ ಐ ಎನ್ಕ್ವೈರಿ ಆಗಲಿ. ಆವಾಗ ಸತ್ಯ ಗೊತ್ತಾಗುತ್ತೆ ಸರ್. ಈಗ ಸತ್ಯ ಗೊತ್ತಾಗೋದಿಲ್ಲ. ಎಸ್ ಮಣಿಯವರು, ಇನ್ಯಾವ ರೀತಿಯಾಗಿ ವೀರಪ್ಪನನ್ನು ಮಟ್ಟ ಹಾಕಬಹುದಾಗಿತ್ತು ತಮ್ಮ ಪ್ರಕಾರ ಆಗಿದ್ದರೆ? ನನಗೆ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವ್ರ ಬಗ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ ಸರ್. ಏಕೆಂದರೆ ಅವರು ಕಾರ್ಯಾಚರಣೆಗೆ ಬಂದಾಗ ಅವರು ಕೂಡ ಸುಮಾರು 1 ವರ್ಷ, ಆವತ್ತು ರಾಜ್ಕುಮಾರ್ ಅವರೆಲ್ಲ ಶ್ರೀಮಾನ್ ನಾಗಪ್ಪನವರು ಕಿಡ್ನ್ಯಾಪ್ ಆಗಿತ್ತು. ಆವಾಗ ಅವ್ರನ್ನ ಅದರ ಮುಖ್ಯಸ್ಥರಾಗಿ ನೇಮಿಸಿದ್ರು. ಅವ್ರು ಬಂದ ಮೇಲೆ ಅದನ್ನೆಲ್ಲ ಅವರು ಕೂಡ ಅದನ್ನೇ ಮಾಡಿದ್ರು, ಅದೇ ಕೆಲಸನೇ ಮಾಡಿದ್ರು, ಪೊಲೀಸ್ ಕೆಲಸನೇ ಮಾಡಿದ್ರು. ಅವ್ರೇನು ಬೇರೆ ಕೆಲಸ ಏನು ಮಾಡಿದಾಗ ನಮ್ಗೆ ಅನಿಸ್ಲಿಲ್ಲ. ಅವರು ಜನವಿಶ್ವಾಸ ಗಳಿಸಿ ಈ ವಿಚಾರವನ್ನು ಆವತ್ತು ವಿಜಯ್ ಕುಮಾರ್ ಇದ್ದರು ಅಂತ ಕಾಣುತ್ತೆ, ತಮಿಳುನಾಡಲ್ಲಿ ವಿಜಯ್ ಕುಮಾರ್ ಇದ್ದರು. ಅವರು ಇಬ್ಬರು ಸೇರಿಕೊಂಡು ಜಂಟಿ ಕಾರ್ಯಾಚರಣೆ ಪಡೆತಾನೆ ಆ ಕೆಲಸವನ್ನು ಭಾಳ ಯಶಸ್ವಿಯಾಗಿ ಮಾಡಿದ್ರು. ನಮಗೆ ತಿಳಿದಾಗೆ ಒಂದು ಕಂಪ್ಲೇಂಟ್ ಕೂಡ ಮಿರ್ಜಿಯವರ ಬಗ್ಗೆ, ಆ STF ಕಮಾಂಡರ್, ಆ ಪೊಲೀಸ್ ಸಿಬ್ಬಂದಿಗಳ ಬಗ್ಗೆ ಯಾರೂ ಏನು ಹೇಳಿಲ್ಲ. ಈಗ ಇವರ ಮೇಲೆಲ್ಲ ಹೇಳ್ದಿದ್ದ ಜನ ಬೇರೆ ಇದ್ದ ಅಧಿಕಾರಿಗಳು ತೊಂದರೆ ಕೊಟ್ಟರಂತ ಯಾಕೆ ಹೇಳಬೇಕಾಯ್ತು? ಅವ್ರ ತಾನೇ ಏನು ವಿರೋಧಿಗಳ? ನಮಗೆ ಬೇರೆ ಅಧಿಕಾರಿಗಳು ಅಂದರೆ ಮೊದಲನೇಯಾಗಿ ಬಂದವರು ಶಂಕರ್ ಬಿದ್ರಿ ಸಾಹೇಬರು. ಅವ್ರು ಬಿಟ್ಟರೆ ಇನ್ನು ಬೇರೆಯವರು ಬೇರೆ ಯಾರ್ಯಾರು ಬಂದರು, ಅವ್ರ ಬಗ್ಗೆ ಅಂತ ಇದಿರಲಿಲ್ಲ. ಮೊದಲನೇಯಾಗಿ ಬಂದವರು ಇವ್ರ ಬಗ್ಗೆ ಜನ ಸ್ವಲ್ಪ ಅಸಮಾಧಾನ ಇದೆ, ನೋವಿದೆ. ಆವಾಗ ಈ ಕಾರ್ಯಾಚರಣೆಗೋಸ್ಕರ ಇಷ್ಟೊಂದು ಕಾಳಿಂದ ತಲೆವರೆಗೂ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡ್ರಲ್ಲ ಅನ್ನೋದು ಎಲ್ಲರಿಗೂ ಒಂದು ನೋವಿದೆ ಸರ್. ಆ ಪೊಲೀಸ್ ಶಂಕರ್ ಬಿದ್ರಿ ಅವರು ಬಂದಾಗಿನ ಪರಿಸ್ಥಿತಿ ಮಿರ್ಜಿ ಅವರು ಬಂದಾಗಲೂ ಇತ್ತ? ಶಂಕರ್ ಬಿದ್ರಿ ಅವರು ಬಂದಾಗ ಇದ್ದ ಪರಿಸ್ಥಿತಿಗೂ ಮಿರ್ಜಿ ಅವರು ಬಂದ ಪರಿಸ್ಥಿತಿಗೂ ಸ್ವಲ್ಪ ವ್ಯತ್ಯಾಸ ಇತ್ತು. ಆದರೆ ಆವಾಗಲೂ ಕೂಡ ನಾಗಪ್ಪನವರು ಕಿಡ್ನ್ಯಾಪ್ ಆಗಿ ಬಹಳ ಉದ್ವಿಗ್ನವಾದ ಪರಿಸ್ಥಿತಿ ಇತ್ತು. ಅದನ್ನು ಕೂಡ ಅವರು ಶಾಂತಿಯುತವಾಗಿ ಅದನ್ನು ನಿಭಾಯಿಸಿದರು. ಆವಾಗ ಇವರು ತಗೊಂಡ ಕ್ರಮಗಳನ್ನು ಅವರೇನಾದ್ರು ತಗೊಂಡಿದ್ರೆ ಆವಾಗಲೂ ಕೂಡ ಉಲ್ಟಾ ಕಾರ್ಯಕ್ರಮ ಆಗ್ಬಿಡ್ತೈತೆ ಏನೋ ಅನ್ನಿಸ್ತದೆ. ಆದರೆ ಅವರು ಭಾಳ ಶಾಂತಿಯುತವಾಗಿ ಅದನ್ನು ಭಾಳ ವಿಶ್ವಾಸಕ್ಕೆ ತಗೊಂಡು ಜನಗಳನ್ನ. ಏನಾಯಿತು ಕೊನೆಗೆ ನಾಗಪ್ಪನವ್ರ ಕಿಡ್ನ್ಯಾಪ್ ಪ್ರಕರಣ? ನಾಗಪ್ಪನವ್ರ ಕಿಡ್ನ್ಯಾಪ್ ಪ್ರಕರಣ ಪ್ರಪಂಚಕ್ಕೆ ತಿಳಿದಿರೋ ವಿಚಾರ ತಾನೆ ಸರ್. ಅದನ್ನೇನು ನಮ್ಮ ಬಾಯಲ್ಲಿ ಯಾಕೆ ಹೇಳಿಸ್ತೀರಿ? ಅದನ್ನು ಏನಾಯ್ತು ಹೇಳಿ. ಅದು ಅದನ್ನು ಏಕೆ ನಾನು ಯಾಕೆ ಹೇಳಲಿ ಸರ್ ಅದನ್ನು? ಓಕೆ ಫಾದರ್, ತಾವು ಮನಪರಿವರ್ತನೆಯಲ್ಲಿ ನಂಬಿಕೆ ಇಟ್ಟಂಥವರು, ಎಂಥ ಘೋರ ಅಪರಾಧಿನೇ ಆದರೂ ಅವನನ್ನು ದೇವರ ಸನ್ನಿಧಾನಕ್ಕೆ ಕರೆದು ಅವನಿಗೆ ಕ್ಷಮೆ ಕೊಟ್ಟು ಆತನಿಗೆ ಬೋಧನೆಗಳನ್ನು ಮಾಡಿದ್ರೆ ಮನಪರಿವರ್ತನೆ ಮಾಡ್ಬೋದು ಅನ್ನುವಂಥದ್ದು.
ವೀರಪ್ಪನ್ ಅತ್ಯಂತ ಆ್ಯಕ್ಟಿವ್ ಆಗಿದ್ದಂಥ ದಿನಗಳಲ್ಲಿ ಆ ಕಾಡಿನಲ್ಲಿ ಇದ್ದಂಥವ್ರು ತಾವು ದೇವ ಕಾರ್ಯಗಳನ್ನು ಮಾಡಿಕೊಂಡು ಚರ್ಚಿನ ಕೆಲಸಗಳನ್ನು ಮಾಡಿಕೊಂಡಿದ್ದಂಥವ್ರು. ತಮಗೂ ಕೂಡ ಗೊತ್ತಿರಬಹುದು ಶ್ರೀನಿವಾಸ್ ಅನ್ನುವಂಥ ಒಬ್ಬ DCF. ಬಹುಶಃ ಅವರ ಮನಸ್ಥಿತಿಗೂ ತಮ್ಮ ಮನಸ್ಥಿತಿಗೂ ಭಾಳ ಸಾಮ್ಯತೆ ಇದೆ. ಅವರು ಕೂಡ ಇದೇ ರೀತಿ ಅಂದ್ಕೊಂಡಿದ್ರು, ಒಬ್ಬ ಮನುಷ್ಯನಿಗೆ ಬುದ್ಧಿ ಹೇಳಬೇಕು, ಆತನನ್ನು ಸರಿದಾರಿಗೆ ತರಬೇಕು, ಒಳ್ಳೆಯವನನ್ನಾಗಿ ಮಾಡಬೇಕು, ಕಾನೂನಿಗೆ ಒಂದು ಕ್ಷಮಾಪಣೆ ಕೇಳೋ ಹಾಗೆ ಮಾಡಬೇಕು ಅನ್ನುವಂಥದ್ದು. ಅಂಥ DCF ಶ್ರೀನಿವಾಸ್ನ ತಲೆ ಕತ್ತರಿಸಿ ಕೊಂದುಬಿಟ್ಟ ವೀರಪ್ಪನ್. ಆತನನ್ನು ಇನ್ನು ಬೇರೆ ಯಾವುದಾದ್ರು ರೀತಿಯಲ್ಲಿ ಮಟ್ಟ ಹಾಕೋದಕ್ಕೆ ಸಾಧ್ಯ ಇತ್ತ ತಮ್ಮ ಪ್ರಕಾರ? ಈ ನಮ್ಮ ವೀರಪ್ಪನಿಗೆ ಕೋಪ ಇತ್ತು. ಈ ಪೊಲೀಸ್ ಅಧಿಕಾರಿಗಳು ಅವನ ತಂಗಿಗೆ ಕೆಡಿಸಿಬಿಟ್ಟರು. ಆ ಕೋಪದಲ್ಲಿ ಅವನು ಸೇಡು ತೀರಿಸಿದ. ಯಾರ ತಂಗಿಗೆ ಕೆಡಿಸಿದರು? ವೀರಪ್ಪನ ತಂಗಿಗೆ ಕೆಡಿಸಿದರು ಯಾರೊಬ್ಬರು ಪೊಲೀಸನವರು ಎಂದು ಹೇಳಿದರು. ಅದಕ್ಕಾಗಿ ಸೇಡು ತೀರಿಸೋಕ್ಕಾಗಿ ಅವನು ಪೊಲೀಸ್ನವರಿಗೆ ಮಾತ್ರ ತೊಂದರೆ ಕೊಟ್ಟ, ಜನರಿಗೆ ತೊಂದರೆ ಕೊಡಲಿಲ್ಲ. ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ ಎಷ್ಟೋ ಜನ ಅಮಾಯಕರನ್ನ ಕೊಂದ. ಬಹುಶಃ ಪರಶಿವಮೂರ್ತಿ ಅವ್ರಿಗೆ ಗೊತ್ತು ಅನಿಸುತ್ತೆ ವಿಷಯ. ಎಷ್ಟು ಜನ ಪೊಲೀಸ್ ಇನ್ಫಾರ್ಮೆಂಟ್ಸು ಸರ್ ವೀರಪ್ಪನ ಕೈಯಲ್ಲಿ ಹತರಾದಂಥವ್ರು? ತುಂಬ ಜನರು ಆಗಿದ್ದಾರೆ ಸರ್. ಅಂದರೆ ಈಗ ನಮ್ಮ ಸ್ನೇಹಿತರು ಮಣಿಯವರು ಹೇಳಿದ್ರಲ್ಲ ಸರ್, ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು ಒಳ್ಳೆಯ ಅಧಿಕಾರಿಯವರು, ಅವರು ದಕ್ಷಾಧಿಕಾರಿ ಅನ್ನೋದು ಒಪ್ಕೋತೀನಿ ನೇರವಾಗಿ. ಆದರೆ ಈ STF ಕಾರ್ಯಾಚರಣೆಯಲ್ಲಿ ಶಂಕರ ಬಿದಿರಿ ಸಾಹೇಬರು ಬಂದಂತಹ ಸಂದರ್ಭಕ್ಕೂ ಜ್ಯೋತಿ ಪ್ರಕಾಶ್ ಮಿರ್ಜಿ ಸಾಹೇಬ್ರಂತಹ ಬಂದ ಸಂದರ್ಭಕ್ಕೂ ಬಹಳ ವ್ಯತ್ಯಾಸ ಇದೆ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಆ STF ಮುಖ್ಯಸ್ಥರಾಗಿ ಶಂಕರ ಬಿದಿರಿಯವ್ರ ನೇಮಕ ಆದಮೇಲೆ ವೀರಪ್ಪನ್ ಮಟ್ಟ ಆಗಿದ್ದು. ಈಗ ನೀವು ಹೇಳಿದಷ್ಟು 150 ಜನ ಊರೇ ಹಳ್ಳಿ ಥರ ಇತ್ತು. ಆ ಒಂದು ಟೀಮ್ನ ಮಟ್ಟ ಹಾಕಿ ಕೇವಲ 4 ಜನರಿಗೆ ನಿಲ್ಲಿಸಿದರು ಶಂಕರ ಬಿದಿರಿ ಸಾಹೇಬರು. ಆಮೇಲೆ ಮಿರ್ಜಿ ಸಾಹೇಬರು ಬಂದರು, ಅವರು ಸಹ ಜನರ ಸಹಕಾರ ತೆಗೆದು ಒಂದು ಅಂತ್ಯ ಆಡಿದ್ರು. ಆದರೆ ಅದನ್ನು ಶಂಕರ ಬಿದಿರಿ ಸಾಹೇಬರು ಆ ಕಾರ್ಯಾಚರಣೆಯಲ್ಲಿ ತಮ್ಮ ಕರ್ತವ್ಯ ಮಾಡಿದ್ದಾರೆ ಅಂತ ಒಪ್ಕೋಬೇಕು ವಿನಃ ನಾವು ದೌರ್ಜನ್ಯ ಮಾಡಿದ್ದಾರೆ ಅಂತ ಒಪ್ಕೊಳ್ಳೋದು ಸಮಂಜಸವಲ್ಲ. ಓಕೆ, ಒಂದೇ ಭಾಗದಿಂದ ಬಂದಂಥ ಎರಡು ಬೇರೆ ಬೇರೆ ರೀತಿಯಾದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಆದರೆ ಇಲ್ಲಿ ಚರ್ಚೆಯ ವಿಷಯ ಇರೋದು STF ಕಾರ್ಯಾಚರಣೆಯ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಯಿತೋ ಇಲ್ವೋ ಅನ್ನುವಂಥದ್ರ ಬಗ್ಗೆ ಅಲ್ಲ. ಅದರ ಬಗ್ಗೆ ಆಯೋಗಗಳು ರಚಿಸಲ್ಪಟ್ಟಿದ್ವು, ಆಯೋಗಗಳು ತನಿಖೆ ಮಾಡಿದ್ವು, ತನಿಖೆಯಲ್ಲಿ ವರದಿ ಕೂಡ ಬಂತು. ಆ ವರದಿಯಲ್ಲಿ ಪೊಲೀಸರಿಗೆ ಕ್ಲೀನ್ ಚಿಟ್ ಕೂಡ ಕೊಡಲಾಯಿತು. ಆದರೆ ರಾಜಕೀಯ ಕಾರಣಗಳಿಗಾಗಿ, ನಾನು ಹೇಳ್ತಿರೋ ಹಾಗೆ ರಾಜಕೀಯ ಕಾರಣಗಳಿಗಾಗಿ ತಮಿಳುನಾಡು ಸರ್ಕಾರ ನೊಂದಂಥ ಜನರಿಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಿತು. ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ.